ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬ್ಲೌಸ್ ಇರಲಿಲ್ಲ, ಬಟ್ ನನ್ನ ಬ್ಲೌಸನ್ನು ಹೊಲ್ಕೊಂಡ್ರಾಯ್ತು ಅಂತ ಹೇಳಿ ಸೊ ಬ್ಲೌಸ್ ಹೊಲಿತಾ ಇದ್ದೆ. ಕಸ್ಟಮರ್ ಬ್ಲೌಸ್ ಬಂದ ತಕ್ಷಣನೇ ಸೊ ನನ್ನ ಬ್ಲೌಸ್ ಹಾಗೆ ಇಟ್ಟು ಅವ್ರ ಬ್ಲೌಸ್ ಹೊಲಿಗೆ ಸ್ಟಾರ್ಟ್ ಮಾಡಿದೆ. ನನ್ನ ಬ್ಲೌಸ್ ಹಾಗೆ ಬಾಕಿ ಆಗಿದೆ. ಸೊ ಇದನ್ನ ಎಲ್ಲ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಕಸ್ಟಮರ್ದು ನಂದು ಹೊಲಿಯೋಣ ಅಂತ ಹೇಳಿ ಪಕ್ಕದಲ್ಲಿ ಹಾಗೆ ಎತ್ತಿಟ್ಟಿದ್ದೀನಿ. ಹಾಗೆ ಇದನ್ನು ಹೊಲಿತಾ ಇರುವಾಗ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಕೂಡ ಯಾವುದೇ ಒಂದು ಟ್ರೈನಿಂಗ್ ತಗೊಳ್ದೇನೆ ಓನ್ ಆಗಿ ಕಲ್ತಿರೋದ್ರಿಂದ ತುಂಬ ಬ್ಲೌಸಸ್ ಮೊದಲು ನಂದೇ ನಾನು ಹೊಲ್ಕೊಂಡು ಕಲ್ತಿದ್ದೀನಿ. ಸೊ ಇವಾಗ ಪರ್ಫೆಕ್ಟ್ ಆಗ್ತಾ ಇದ್ದೀನಿ, ಅಂದರೆ ಪರ್ಫೆಕ್ಟ್ ಆಗಿದ್ದೇನೆ ಅಂತಾನೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೆಜರ್ಮೆಂಟ್ ಯಾವ ಥರ ಫಿಟ್ಟಿಂಗಿಗೆ ತಗೋತೀನಿ ಅಂತ ಹೇಳಿ ಸೊ ಇದೊಂದು ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಈ ಥರ ರೆಡಿ ಇರೋ ಬ್ಲೌಸಿಂದ ಈ ಥರ ಚೆಸ್ಟಲ್ಲಿ ಉಕ್ಸ್ ಸೈಡ್ ಆಗಿರ್ಬೋದು ಅಥವಾ ಉಕ್ಸಿನ ಮನೆ ಇರುತ್ತಲ್ಲ, ಸೊ ಅದರ ಒಂದು ಸೈಡನ್ನು ತಗೊಂಡು ಏನು ಈ ನಮ್ಮ ಸುತ್ತಳತೆ ಅಂತ ಹೇಳ್ತಾರಲ್ಲ, ಎದೆ ಸುತ್ತಳತೆ, ಸೊ ಅದನ್ನು ತಗೊಳ್ಬೇಕು ಅಂತಂದರೆ ಈ ಒಂದು ಉಕ್ಸಿನ ಮನೆಯಿಂದ ಹಿಡಿದು ನಮ್ಮ ಒಂದು ಆರ್ಮೋಲ್ ಏನಿರುತ್ತಲ್ಲ, ಸೊ ಅಲ್ಲಿಗೆ ಕರೆಕ್ಟಾಗಿ ಎರಡನ್ನೂ ಎಳೆದು ಹಿಡ್ಕೊಂಡ್ರೆ ಸೊ ನಮ್ಮ ಒಂದು ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ ಅಲ್ಲಿ. ಹಾಗೆ ಕೆಳಗಡೆನೂ ಅಷ್ಟೇ ಸುತ್ತಳತೆ ಏನು ಬರುತ್ತಲ್ಲ, ಸೊ ಅದನ್ನು ಕೂಡ ನಾವು ಯಾವ ಸೈಡಿಂದ ಅಳತೆ ತಗೋತಾ ಇದ್ದೇವೋ ಸೊ ಅದೇ ಸೈಡಿಂದಾನೇ ಬ್ಲೌಸನ್ನು ಹಿಡ್ಕೊಂಡು ತೆಗಿಬೇಕು. ಹಾಗೆ ಇಲ್ಲಿ ಸ್ಲೀವ್ಸಿಗೂ ಅಷ್ಟೇ ನಾನು ಹೆಚ್ಚಾಗಿ ಒಂದು ಅಳತೆ ತಗೊಂಡು ಅದನ್ನ ಇದು ಮಾಡಕ್ ಹೋದ್ರೆ ರೆಡಿ ಬ್ಲೌಸ್ ಏನಿರುತ್ತೆ ಸೊ ಅದನ್ನೇ ತಗೊಂಡು ಮಾರ್ಕ್ ಹಾಕೋತಾ ಇರ್ತೀನಿ. ಈ ಒಂದು 3 ಪಾಯಿಂಟ್ಸ್ ಇದ್ರೆ ಸಾಕು, ನಾವು ಕರೆಕ್ಟಾಗಿ ಬೇಕು ಅಂತಂದ್ರೆ ನೀವು ಆ ಪಾಯಿಂಟ್ಸ್ನ ಕೂಡಿಸ್ಕೊಂಡು ಸ್ಟಿಚಿಂಗನ್ನು ಹಾಕ್ಬೋದು. ಸೊ ಹಾಗೆ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದ್ರೆ ಬ್ಲೌಸ್ ಹೊಲಿಯುವಾಗ ಈ ಥರ ಒಂದೇ ಸೈಡಲ್ಲೇ ನಾವು ಮಾರ್ಕ್ ಹಾಕೊಳ್ತೀನಿ. ಹಿಂದೆ ಮುಂದೆ ಹಾಗೆ ಒಳಗಡೆ ಮೇನ್ ಕ್ಲಾತ್ ಏನಿರುತ್ತಲ್ಲ ಸೊ ಅಲ್ಲಿ ಕೂಡ ನಾವು ಮಾರ್ಕನ್ನು ಹಾಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಸೊ ಇದನ್ನು ಅಷ್ಟೇ ಉಕ್ಸ್ ಸೈಡನ್ನು ಅಷ್ಟೇ ನಾನು ಮೇಲ್ಗಡೆ ಆರ್ಮೋಲು ಮತ್ತು ಹಾಗೆ ಉಕ್ಸಿಂದು ಕರೆಕ್ಟಾಗಿ ಅಳತೆ ತಗೋತೀನಿ. ಹಾಗೆ ಕೆಳಗಡೆನೂ ಅಷ್ಟೇ ಅದೇ ಸೈಡಿಂದ ಅದಕ್ಕೆ ನಾವು ತಗೊಂಡ್ರೆ ನಮ್ಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇರಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಹೊಲಿಯುವಾಗ ನಾವು ಡೈರೆಕ್ಟಾಗಿ ಸುತ್ತಳತೆ ಎಷ್ಟೇ ಇದೆ ನಾವು ಅದನ್ನು ಕಾಲು ಭಾಗ ಅಂದರೆ 4ನೇ ಒಂದು ಭಾಗ ತಗೊಂಡು ನಾವು ಇದನ್ನ ಮಾಡ್ಕೋಬೇಕು ಅಂತಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಹಾಗಾಗಿ ರೆಡಿ ಬ್ಲೌಸ್ ಯಾವ ಥರ ನಾವು ಯಾವ ಸೈಡಿಗೆ ತೊಗೋಬೇಕಿರುತ್ತೋ ಅದೇ ಬ್ಲೌಸನ್ನೇ ತಗೊಂಡು ಆ ಸೈಡಿಗೆ ಹಿಡಿದು ನಾವು ಅಳತೆನ ತಗೋಬೇಕಾಗುತ್ತೆ. ಸೊ ಫ್ರಂಟಲ್ಲೇ ಆದಾಯ್ತಲ್ಲ, ಹಾಗೆ ನಾನು ಬ್ಯಾಕಲ್ಲಿ ಯಾವ ಥರ ತಗೋತೀನಿ ಅಂತ ಅಂದರೆ ನಮ್ಮ ಬ್ಯಾಕಲ್ಲಿ ಆರ್ಮೋಲಿಗೆ ಏನು ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತಲ್ಲ, ಏನು ನೆಕ್ ಬರುತ್ತಲ್ಲ ಬ್ಯಾಕ್ ನೆಕ್, ಸೊ ಅಲ್ಲಿಗೆ ನಾವು ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಬಟ್ ನಾನಿಲ್ಲಿ ಸೇಮ್ ನೆಕ್ಕನ್ನು ತಗೊಳ್ತೇನೆ, ಸ್ವಲ್ಪ ಬ್ರಾಡಾಗಿ ನೆಕ್ಕನ್ನು ತಗೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಮ್ಮ ಒಂದು ಇದು ಮಾಡಿರೋದಕ್ಕಿಂತ ಅಂದರೆ ನಾವು ತೊಗೊಂಡಿರೋ ಅಳತೆಗೆ ನಾವೇನಾದರೂ ಈ ಬ್ಯಾಕ್ ನೆಕ್ ಬರುತ್ತಲ್ಲ ಸೊ ಅಲ್ಲಿಂದನೇ ನಾವು ತೊಗೊಳಕ್ಕೆ ಹೋಗಿದ್ರೆ ಏನಾಗುತ್ತೆ ಅಂದರೆ ನಮಗೆ ಆರ್ಮೋಲ್ ತುಂಬ ಒಳಗಡೆ ಬಂದುಬಿಡುತ್ತೆ. ಸೊ ನಾವಿವಾಗ ಏನು ಮಾಡಬೇಕು ಅಂತಂದರೆ ಫಸ್ಟ್ ನಾವು ಲೈನಿಂಗ್ನ ನಾವೇನು ಕಟ್ ಮಾಡ್ಕೋತಾ ಇರ್ತೀವಲ್ಲ, ಲೈನಿಂಗ್ ಮಾರ್ಕ್ ಮಾಡ್ಕೋತಾ ಇರ್ತೇವಲ್ಲ, ಸೊ ಆ ಟೈಮಲ್ಲೇ ನಾವು ಆರ್ಮೋಲ್ ಹಾಗೆ ನೆಕ್ಕು ಎಲ್ಲ ಕರೆಕ್ಟಾಗಿ ತೊಗೊಂಡು ಅಲ್ಲಿ ಕರೆಕ್ಟಾಗಿ ನಾವು ಒಂದು ಕಟ್ಟಿಂಗನ್ನು ಕೊಟ್ಟಿರ್ತೀವಿ. ಸೊ ಅದ್ರ ಮೇಲೆ ನಾವು ಸ್ಟಿಚಿಂಗನ್ನು ಹಾಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಥರ ಕೆಳಗಡೆ ನಮ್ಮ ಒಂದು ಫಿಟ್ಟಿಂಗ್ ಏನು ಬರುತ್ತಲ್ಲ ಸೊ ಅದನ್ನು ತಗೊಳ್ಳುವಾಗ ಕರೆಕ್ಟಾಗಿ ನೆಕ್ಕು ಕರೆಕ್ಟಾಗಿದೆ ಅಂತ ನೋಡ್ಕೋಬೇಕು. ಹಾಗೆ ಈ ಒಂದು ಟಕ್ಸ್ ಏನು ಹಿಡಿದಿರ್ತೇವಲ್ಲ ಸೊ ಅದನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ನಮ್ಮ ಲಾಸ್ಟಲ್ಲಿ ನಾವು ಏನು ಎಡ್ಜ್ ಟು ಎಡ್ಜ್ ನಾವು ಬ್ಲೌಸನ್ನು ಹಿಡಿದು ನಾವು ಫಿಟ್ಟಿಂಗನ್ನು ಕೊಡ್ತೀವಿ ಅಂದರೆ ಸೊ ನಮ್ಮ ಆಚೆ ಸ್ವಲ್ಪ ಜಾಸ್ತಿ ಬರುತ್ತೆ, ಈಚೆ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ಹಾಗಾಗಿ ನಮ್ಮ ನೆಕ್ ನಾವೇನು ತೊಗೊಂಡಿರ್ತೀವಲ್ಲ ಕಟಿಂಗ್ ಮಾಡುವಾಗ ಸೊ ಅದೇ ಥರನೇ ನೆಕ್ಕನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೇಲೆ ಕೆಳಗಡೆ, ಹಾಗೆ ಮೇನ್ ಬ್ಲೌಸ್ಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಪದೇ ನಮಗೆ ಮಾರ್ಕ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸೊ ಎರಡೂ ಸೈಡು ನಾವು ಮಾರ್ಕ್ ಮಾಡಿಟ್ಕೊಂಡ್ರೆ ಸಲೀಸಾಗಿ ನಾವು ಸ್ಟಿಚ್ಚನ್ನು ಮಾಡ್ಬೋದು. ಇಲ್ಲಿ ಬ್ಯಾಕ್ ಸೈಡ್ ನಾನು ಏನು ಮಾರ್ಕನ್ನು ಕೊಡಲಿಲ್ಲ, ಯಾಕಂತಂದರೆ ನಾನು ಆಲ್ರೆಡಿ ಫಸ್ಟ್ ನಾನು ಬ್ಲೌಸನ್ನು ಅಳತೆ ಮಾಡುವಾಗಲೇ ಸೊ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ.
ಹಾಗೆ ನಾನಿಲ್ಲಿ ಫ್ರಂಟ್ ಸೈಡಲ್ಲಿ ತಗೊಳ್ಳುವಾಗ ಏನಾಗುತ್ತೆ ಅಂದರೆ ಫ್ರಂಟ್ ಸೈಡಿಗೆ ನಾವು ಜಾಸ್ತಿ ಬ್ರಾಡ್ ಅದು ಇದು ತಗೊಳ್ಳೋದಿಲ್ಲ. ಆ ಬ್ಲೌಸ್ ಹೇಗಿರುತ್ತೋ ಅದೇ ಅಳತೆನೇ ತಗೊಂಡಿರ್ತೀವಲ್ಲ, ಸೊ ಹಾಗಾಗಿ ನಮ್ಮ ಈ ಆರ್ಮೋಲಲ್ಲಿ ಫ್ರಂಟಲ್ಲಿ ಏನು ತಗೊಂಡಿರ್ತೀವಲ್ಲ ಅದೇ ಅಳತೆಗೆ ಹಿಂದ್ಗಡೆನೂ ಕೂಡ ಬರುತ್ತೆ. ಸೊ ಅದನ್ನು ನೀವು ಫಸ್ಟಿಗೆ ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಕಟ್ ಮಾಡಿರೋದ್ರಲ್ಲಿ ಏನಾದರೂ ಇದಾದರೆ ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೊಲ್ಕೊಂಡ್ರೆ ಆಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ, ಸೊ ಈ ಥರ ಪಾಯಿಂಟ್ಸ್ ನಾವೇನು ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಪಾಯಿಂಟ್ಸ್ನ ಜಾಯಿಂಟ್ ಮಾಡಿ ಬೇಕಾದವರು ಲೈನ್ ಹಾಕೋಬೋದು, ಇಲ್ಲ ಅಂತಂದರೆ ಒಂದೊಂದು ಅಲ್ಲಿಗೆ ಪಿನ್ ಹಾಕ್ಕೊಂಡು ಸ್ಟಿಚಿಂಗನ್ನು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಇವಾಗೇನು ತೋರಿಸ್ತಾ ಇದ್ದೇನಲ್ಲ, ಇದು ಟಕ್ಸ್ ಆರ್ಮೋಲಲ್ಲಿ ಫ್ರಂಟಲ್ಲಿ ನಾನು ಇವಾಗ ಹಿಡಿದಿರೋದು, ಬ್ಯಾಕಲ್ಲೂ ಕೂಡ ಸೇಮ್ ಅದೇ ಪಾಯಿಂಟೇ ಬಂದಿರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ಇವಾಗ. ಸೊ ಬ್ಯಾಕಲ್ಲೂ ಕೂಡ ಅದೇ ಪಾಯಿಂಟ್ ಇದೆ. ಹಾಗೆ ಬಂದರೆ ನಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ನಾವು ಡೈರೆಕ್ಟಾಗಿ ಸ್ಟ್ರೇಟಾಗಿ ಹೀಗೆ ಹಿಡಿದು ತಗೋಬೇಕು. ಯಾಕಂದ್ರೆ ನನಗೆ ತುಂಬ ಫಸ್ಟಿಗೆಲ್ಲ ಹೊಲಿಯುವಾಗ ಹಾಗೆ ಆಗ್ತಾಯಿತ್ತು. ಸೊ ಇದು ಹಿಂದ್ಗಡೆ ಆಚೆ ಹೋಗುತ್ತೆ, ಇದು ಈಚೆ ಬರುತ್ತೆ ಅಂತ ಹೇಳಿ ಸ್ವಲ್ಪ ಏನಾದರೂ ಆಚೆ ಈಚೆ ಆದರೂ ಕೂಡ ನೀವು ಏನು ಮಾಡಬೇಕು ಅಂದರೆ ಫ್ರಂಟಲ್ಲಿ ಸ್ವಲ್ಪ ಒಳಗಡೆ ತಗೋಬೇಕು, ಬ್ಯಾಕಲ್ಲಿ ಸ್ವಲ್ಪ ಹೊರಗಡೆ ತಗೋಬೇಕು. ಈ ಥರ ಸ್ವಲ್ಪ ತಗೊಂಡು ಆಚೆ ಈಚೆ ಮಾಡಿ ಹಾಕಿದ್ರೂ ಕೂಡ ತುಂಬ ನೀಟಾಗಿ ಬರುತ್ತೆ. ಇದೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಇನ್ನೂ ನೀಟಾಗಿ ಬೇಕು ಅಂತಾದರೆ ಕಮೆಂಟಲ್ಲಿ ಹೇಳಿ. ನಾನು ಇನ್ನೊಂದು ಸತಿ ಕಟಿಂಗ್ ಮಾಡುವಾಗಲೇ ಯಾವ ಥರ ಅಂತ ಹೇಳಿ ಸೊ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಹೊಲಿಯುವಾಗಲೂ ಕೂಡ ಇಷ್ಟೊಂದು ಸ್ಟ್ರೈಟ್ ಆಗಿ ಬರ್ತಾನೆ ಇರಲಿಲ್ಲ. ತುಂಬ ಅಂದರೆ ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದಿದ್ದರಿಂದ ಸೊ ಎಷ್ಟೇ ಹಾಳಾದರೂ ಪರವಾಗಿಲ್ಲ, ನಾನು ಹೊಲಿತೀನಿ ಅಂತ ಹೇಳಿ ಸೊ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಲಿತಾ ಹೋದಂಗೆ ನಮಗೆ ಯಾವ್ಯಾವ ಥರ ಮಾಡಬೇಕು, ಯಾವುದನ್ನು ಯಾವ ಥರ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಕಲಿತು ಇವಾಗ ಪರ್ಫೆಕ್ಟಾಗಿ ಬರ್ತಾ ಇದೆ ಅನ್ನೋದೇ ಖುಷಿ. ಯಾಕಂತಂದರೆ ನಮಗೆ ಪದೇ ಟೈಲರ್ ಹತ್ರ ಹೋಗಿ ನಮಗೆ ಹಾಗಾಗ್ತಿದೆ, ಹೀಗಾಗ್ತಿದೆ, ಅದು ಸರಿಯಾಗಲಿಲ್ಲ, ಇದು ಸರಿಯಾಗಲಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಚಿಕ್ಕಂದಿದ್ದಾಗಿಂದಲೂ ಸ್ವಲ್ಪ ಕೈಯಿಂದ ಹೊಲಿದ ಅಭ್ಯಾಸ ಇತ್ತು. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟ್ ಕೂಡ ಇತ್ತು. ಸೊ ಹಾಗಾಗಿ ಇವಾಗ ಹೊಲಿತಾ ಇದ್ದೀನಿ. ಇದು ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಎರಡು ಸೈಡು ಕರೆಕ್ಟಾಗಿ ಕಾಲು ಇಂಚು ಈ ಥರ ಬಿಟ್ಟು ಒಂದು 4 ಲೈನ್ಸ್ ನಾನು ಒಂದು ಸೈಡು ಸ್ಟಿಚಿಂಗ್ ಮಾಡ್ಕೊತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ತುಂಬ ಗ್ಯಾಪ್ ಬಿಟ್ಟು ಹೊಲಿತಾರೆ. ಯಾಕಂತಂದರೆ ಅದು ನಾವು ಕಸ್ಟಮರ್ಸ್ಗೆ ಹೊಲ್ಕೊಟ್ಟಾದ್ಮೇಲೆ ಅವ್ರಿಗೇನಾದರೂ ಫಿಟ್ ಆಗುತ್ತೆ, ಲೂಸ್ ಆಗುತ್ತೆ ಅಂತ ಆದರೆ ಸೊ ಫಿಟ್ ಆದರೆ 1 ಇಂಚ್ ಬಿಡಿಸ್ಕೊಂಡ್ರು ಸ್ವಲ್ಪ ಕರೆಕ್ಟ್ ಫಿಟ್ಟಿಂಗಲ್ಲಿ ಕೂರಬೇಕು. ಆ ಥರ ಹಾಕ್ಕೊಟ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಆದಷ್ಟು ನೀವು ಹೊಲಿಯುವಾಗ ಸ್ವಲ್ಪ ಪಕ್ಕದಲ್ಲೇ ಅಂದರೆ ತುಂಬ ಒಂದ್ರ ಮೇಲೆ ಒಂದಲ್ಲ, ಅದ್ರ ಪಕ್ಕದಲ್ಲೇ ಚೂರು ಒಂದು 1/4 ಇಂಚಿಗಿಂತ ಕಡಿಮೆ ಆಗಿರ್ಬೋದು, ಅದು 1/4 ಇಂಚ್ ಆಗಿರ್ಬೋದು, ಸ್ವಲ್ಪ ಅಷ್ಟು ಬಿಟ್ಟು ಸ್ಟಿಚಿಂಗನ್ನು ಹಾಕೊಂಡು ಹೋದರೆ ಸೊ ಕಸ್ಟಮರ್ಸ್ಗೂ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಯಾವ ಥರ ಮಾಡ್ತೀನಿ ಅಂತಂದರೆ ಈ ಥರ ಎರಡು ಕರೆಕ್ಟಾಗಿ ಒಂದು ಸ್ಟಿಚಿಂಗ್ಸನ್ನು ಮೇಲಿನ ಮೇಲೆ ಇಟ್ಕೊಂಡು ಈ ಥರ ಸೈಡನ್ನು ಕಟ್ ಮಾಡ್ಕೊತೀನಿ. ಅಂದರೆ ಕೆಲವೊಂದು ಸತಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಥರ ಕಟ್ ಮಾಡುವಾಗ ನಾವು ಫ್ರಂಟ್ ಪೋರ್ಷನ್ ಏನಿರುತ್ತಲ್ಲ ಅವು ಓಪನ್ ಇರುತ್ತೆ ಫ್ರಂಟ್ ಪೋರ್ಷನ್ನು. ಸೊ ಅದು ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂತಂದರೆ ಬಂದುಬಿಟ್ಟಿರುತ್ತೆ. ಈ ಥರ ನಾವು ಕಟಿಂಗಲ್ಲಿ ಮಾಡುವಾಗ ಸೈಡಲ್ಲಿ ಬಂದುಬಿಟ್ಟಿರುತ್ತೆ, ಗೊತ್ತೇ ಆಗೋದಿಲ್ಲ. ನನಗೊಂದು ಸತಿ ಕಟ್ಟಾಗಿತ್ತು, ಬಟ್ ಅದನ್ನು ನಾನು ಹೇಗೋ ಅಡ್ಜಸ್ಟ್ ಮಾಡಿ ಸೊ ಅದನ್ನು ಪುನಃ ಮತ್ತೆ ಸ್ಟಿಚ್ ಮಾಡಿ ಮಾಡಿದೆ. ಸೊ ಫೈನಲ್ ನಮ್ಮ ಒಂದು ಮೆಜರ್ಮೆಂಟ್ ನೋಡಬೇಕು ಅಂತಂದರೆ ಸೊ ಈ ಥರ ನೋಡಬೇಕು. ಕೆಳಗಡೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಆಯಾ ಪಾಯಿಂಟ್ಸಿಗೆ ಎಳೆದು ನೋಡಿದರೆ ಸೊ ಈ ಥರ ಕರೆಕ್ಟಾಗಿ ಪಾಯಿಂಟ್ಸ್ ಸಿಗುತ್ತೆ, ಕರೆಕ್ಟಾಗಿರುತ್ತೆ. ಅಂದರೆ ನಮಗೆ ಅವ್ರು ಕೊಟ್ಟಿರೋಂಥ ಬ್ಲೌಸಿಗೆ ಇದಕ್ಕೂ ಮೆಜರ್ಮೆಂಟು ಸರಿಯಾಗಿದೆ ಅಂತ ಹೇಳಿ. ಇದು ಒಂದು ನಾನು ಅಂದರೆ ಯಾವ್ಯಾವ ಎಲ್ಲೆಲ್ಲಿ ಪಾಯಿಂಟ್ಸ್ ತೊಗೊಂಡಿದ್ನಲ್ಲ ಸೊ ಅದೇ ಪಾಯಿಂಟ್ಸ್ನೇ ನಾನು ಇವಾಗ ಹಿಡಿದು ನೋಡ್ತಾ ಇದ್ದೀನಿ. ಇದು ಬ್ಯಾಕ್ ಇದು ಸುತ್ತಳತೆ ಆಯಿತು ಕೆಳಗಡೆದು. ಹಾಗೆ ನಾವು ಫ್ರಂಟಲ್ಲಿ ಏನು ತೊಗೊಂಡಿದ್ವಲ್ಲ ಆರ್ಮೋಲ್ ಹಾಗೆ ಉಕ್ಸು ಸೊ ಅದನ್ನು ಕೂಡ ಹಿಡಿದು ನೋಡಬೇಕು, ಮತ್ತು ಈಚೆದು ಕೂಡ ಹಿಡಿದು ನೋಡಬೇಕು ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ. ಫೈನಲ್ ಇದು ಬ್ಲೌಸಲ್ಲಿ ಹಿಂದ್ಗಡೆ ಸುಕ್ ಬೀಳುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ಸ್ವಲ್ಪ ಒಂದೊಂದು ಮಿಸ್ಟೇಕ್ ಆಗಿರುತ್ತೆ ಕಲಿಯುವಾಗ. ಇದು ನಿಮ್ಮ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು ಅಂತಂದರೆ ಸೊ ಈ ಥರ ಹಿಡಿದು ಫೈನಲ್ ಇದನ್ನು ನೋಡ್ಕೊಳ್ಳಿ. ಸೊ ಕರೆಕ್ಟಾಗಿ ಬಂದಿದ್ದರೆ ಬ್ಲೌಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಅರ್ಥ. ನಾನಿಲ್ಲಿ ಗಣೇಶನ ಹಬ್ಬ ಈ ವರ್ಷ ಅಂದರೆ ಯಾವುದೇ ಹಬ್ಬನೂ ಮಾಡೋಕ್ಕಾಗಲಿಲ್ಲ. ಸೊ 1 ವರ್ಷದವರೆಗೂ ಮನೇಲಿ ಯಾವುದೇ ಪೂಜೆ ಇದು ಹಬ್ಬ ಯಾವುದೂ ಆಚರಿಸೋ ಹಾಗಿಲ್ಲ. ಸೊ ಹಾಗಾಗಿ ಈ ಸತಿ ಮಳೆದೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೈವೇದ್ಯ ಮಾಡೋದಿಲ್ಲ, ಆದರೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಬೇಕಲ್ಲ, ಹಬ್ಬ ಅಲ್ಲ, ಸೊ ಹಾಗಾಗಿ ಮಕ್ಳಿಗೂ ಕೂಡ ರಜೆ ಇತ್ತು.
ನಾನು ಫಸ್ಟ್ ಮಾಡೋದೆ ನೀರೊಳಗೆ ಉರಿ ಹಾಕಿ ನಮ್ಮ ಟಾಮಿನ ಹೊರಗಡೆ ಬಿಟ್ಟು ಸ್ವಲ್ಪ ಹೊತ್ತು ಸುತ್ತಾಡೋಕ್ಕೆ. ಪಾಪ ಅವನಿಗೂ ಸುತ್ತಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಮಳೆ ಅಂದರೆ ಮಳೆ, ಎಲ್ಲಾದರೂ ಈಚೆ ಬಂದು ನಿಂತ್ಕೊಂಡಿರ್ತಾನೆ, ಆಚೆ ಈಚೆ ಹೋಗೋದೇ ಇಲ್ಲ, ಆಚೆ ಈಚೆ ಹೋಗೋದೇ ಇಲ್ಲ ಎಲ್ಲಿಗೂ. ತುಂಬ ಮಳೆ ಅಂದರೆ ಮಳೆ, ಸೊ ಹಾಗಾಗಿ ಅಲ್ಲೇ ಸುತ್ತಾಡ್ತಾ ಇರ್ತಾನೆ. ನನಗೆ ಇಲ್ಲಿ ಹಬ್ಬ ಅಂತಂದರೆ ಕೊಟ್ಟಿಗೆ, ಪತ್ರೊಡೆ, ಅದು ಇದು ಮಾಡ್ತಾ ಇರ್ತಾರೆ. ಸೊ ನಾನು ಹಿಂದಿನ ದಿನ ಉದ್ದು ನೆನೆ ಹಾಕಿದ್ದೆ, ಸೊ ಹಾಗಾಗಿ ಇಡ್ಲಿ ಮಾಡೋಣ ಅಂತ ಹೇಳಿದರು. ಸೊ ಇಡ್ಲಿ ಮಾಡೋದಕ್ಕೆ ಉದ್ದು ನೆನೆ ಹಾಕಿದ್ದೆ. ನಾವು ಉದ್ದು ಮತ್ತು ರವೆದು ಮಾಡೋದಾದರೆ ರವೆ ಸಪ್ರೇಟಾಗಿ ಹಾಕಿಡು ಅಂತ ಹೇಳ್ತಾರೆ, ಬಟ್ ಅಷ್ಟೊಂದು ಮಿಕ್ಸ್ ಆಗಿ ಅದು ಇಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಹಾಕಿದ್ದೆ, ಬಟ್ ಅದು ತುಂಬ ನೆಂದಿರಲಿಲ್ಲ ಹಿಟ್ಟು. ಹಾಗೆ ಇಲ್ಲಿ ಹಲಸಿನ ಎಲೆದು ಈ ಥರ ಏನು ಹೇಳ್ತಾರೆ, ಮೂಡೆ ಕಟ್ಟಿದ್ದು ರೆಡಿನೇ ಇತ್ತು. ಸೊ ತೊಗೊಂಡು ಬಂದಿದ್ರು ಅಂತ ಹೇಳಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಮೂಡೆ ಕಟ್ಟಿದ್ದು ಅಂತ ಅಂದರೆ. ನಾನು ಬಾಳೆಲೆಲ್ಲಿ ಕಟ್ಟೋಣ ಅಂತ ಹೇಳಿದೆ, ಬಟ್ ಇವ್ರು ತೊಗೊಂಡು ಬಂದಿದ್ರು, ಸೊ ಅದರಲ್ಲೇ ಹಾಕಿದೆ. ಹಾಗೆ ಅಲ್ಲಿ ಮಿಕ್ಸ್ ವೆಜಿಟೇಬಲ್ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡಿದೆ. ಪಾಪ ನಮ್ಮ ಮೇಲೆ ಎಷ್ಟು ತಿನ್ನುತ್ತೆ ಥರ್ಡ್ ಒನ್ ಅಂತ ಆದ್ರೆ ಆತ. ಸ್ಕೂಲ್ ಇಲ್ಲ ಅಂತಂದರೆ ಏನಾದರೂ ಓದೋದು ಬರೆಯೋದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಾಡ್ತಾ ಇರ್ತಾರೆ. ಹೇಳಿದರೆ ಕೇಳೋದಿಲ್ಲ, ಬೇಗ ಸ್ನಾನ ಮಾಡಿ ಅಂತ ಹೇಳಿದರೆ. ಸೊ ಬರಿತಾ ಇದ್ಲು ಅವಳು. ಹಾಗೆ ಇಲ್ಲಿ ಮೂಡೆನೂ ರೆಡಿ ಆಯಿತು. ಅವ್ರಿಗೆ ಮೂಡೆ ಈ ಥರ ಕಟ್ಟಿದಂದ್ರೆ ಒಂಥರ ಟೇಸ್ಟ್ ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ಇದನ್ನೇ ತಿಂದರು. ನಮ್ಮ ಸೈಡ್ ಅಂತಂದರೆ ಅಮ್ಮನ ಮನೆಯಲ್ಲ ಹಬ್ಬ ಅಂತಂದರೆ ಫುಲ್ಲು ಗ್ರ್ಯಾಂಡು. ಅವತ್ತು ಬೆಳಗ್ಗೆ ಪೂಜೆ ಆಗದೆ ಹೊರತಾಗಿ ತಿಂಡಿ ತಿನ್ನೋದಿಲ್ಲ, ಮತ್ತು ಫುಲ್ ರೆಡಿಯಾಗಿರ್ತಾರೆ. ಸೊ ಅದೊಂದು ಮಕ್ಕಳಿಗೆ ನಾನು ಹೇಳ್ತೀನಿ ಹಬ್ಬ ಇರುವಾಗ ಡ್ರೆಸ್ ಹಾಕಿ ಅಂತ ಹೇಳಿ. ಇಬ್ಬರು ಬೈಸ್ಕೊಂಡು ಹಾಕಿದ್ದಾರೆ ಅವತ್ತು, ನಂಗೆ ಆ ಡ್ರೆಸ್ ಬೇಡ ಈ ಡ್ರೆಸ್ ಬೇಡ ಅಂತ ಹೇಳಿ. ನಾನು ಒಂದು ಹಾಫ್ ಆನ್ ಅವರೇ ಆಗಲಿ, ನಾನು ಹಬ್ಬ ಏನಾದರೂ ಇದ್ದರೆ ಒಂದು ಸ್ವಲ್ಪ ಹೊತ್ತು ಸೀರೆ ಉಟ್ಕೊಂಡು ಮತ್ತು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ. ಬಟ್ ಈ ವರ್ಷ ನನಗೆ ಬೆಳಗ್ಗೆ ಮಾಡಿಕೊಡೋಣ ಅಂತ ಇದ್ದೆ, ಕರ್ಚಿಕಾಯಿ ಮತ್ತು ಮೋದಕ ಮಾಡೋಣ ಅಂತ ಇದ್ದೆ, ಬಟ್ ನೈವೇದ್ಯ ಮಾಡೋ ಹಾಗಿಲ್ಲ ಅಂದಿದ್ದಕ್ಕೆ ಸೊ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯಲ್ಲಿ ಗಣೇಶನ ಇಡೋದಿಲ್ಲ, ಅಮ್ಮನ ಮನೆಯಲ್ಲಿ ಕೂಡ ಇಡೋದಿಲ್ಲ ಇವಾಗ. ಸೊ ಹಾಗಾಗಿ ವರ್ಷ ನಾವು ಇಲ್ಲೊಂದು ನಮ್ಮ ಏರಿಯಾಗೆ ಸಂಬಂಧಪಟ್ಟಂಥ ಒಂದು ಇದು ಇದೆ. ಸೊ ಹಾಗಾಗಿ ಆ ಭಜನಾ ಮಂದಿರಕ್ಕೆ ಹೋಗಿ ನಾವು ಗಣೇಶನ ನೋಡ್ಕೊಂಡು ಬರ್ತೀವಿ. ಗಣೇಶನ ಅಲಂಕಾರ ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅವತ್ತು ನೈಟ್ ಹೋದ್ವಿ. ಅವತ್ತೇನು ನಾನು ಇದು ಮಾಡಲಿಲ್ಲ, ಪಾಯಸ ಸ್ವೀಟು ಅಂತ ಹೇಳಿ. ಸೊ ಮರುದಿನ ಮಾಡ್ತಾ ಇದ್ದೆ. ಹಸಿರು ಬೇಳೆನ ಚಂದ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಹಾಗೆ ಇಲ್ಲಿ ನಾನು ಸೌತೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಬೆಳೆದಿರೋದ್ರಿಂದ ಸೌತೆಕಾಯಿ ಹಾಕಿ ಹಸಿರು ಪಾಯಸ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಹಸಿರು ಬೇಳೆನ ಕುಕ್ಕರಲ್ಲಿ ಬೇಯಿಸಿ ಆದಮೇಲೆ ಸ್ವಲ್ಪ ಈ ಥರ ನಾವು ಮುಳ್ಳು ಸೌತೆ ಬರುತ್ತಲ್ಲ, ಸೊ ಅದನ್ನು ಸಣ್ಣ ಸಣ್ಣದಾಗಿ ಕೊಚ್ಚಿ ಅದನ್ನು ಬೆಂದಿರೋ ಹಸಿರು ಬೇಳೆಗೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಹಾಗೆ ಅದು ಬೆಂದಾದಮೇಲೆ ಸ್ವಲ್ಪ ಅದಕ್ಕೆ ನಮ್ಗೆ ಎಷ್ಟು ಸ್ವೀಟಿಗೆ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು, ನೆಕ್ಸ್ಟ್ ಇಲ್ಲಿ ನಾನು ಕಾಯಿನ ರುಬ್ಕೊಳ್ತಾ ಇದ್ದೀನಿ. ಕಾಯಿ ಮತ್ತು ಏಲಕ್ಕಿನ ಸಪ್ರೇಟಾಗಿ ಹಾಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಗಡಿಬಿಡಿಲಿ ಆ ಕಾಯಿಗೆ ಏಲಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ ಈ ಕಾಯಿ ರುಬ್ಕೊಂಡಿರೋಂಥ ಕಾಯಿನ ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಕಾಯಿ ರುಬ್ಬಿರೋದನ್ನೇ ಹಾಕೋದಿಲ್ಲ, ಸೊ ಕಾಯಿ ಹಾಲನ್ನು ಹಾಕ್ತಾರೆ. ಸೊ ಹಾಗಾಗಿ ಒಂದು ಬಟ್ಟೆಯಲ್ಲಿ ಆ ಕಾಯಿ ಹಾಲನ್ನು ಹಿಂಡ್ಕೊಂಡು, ಸೊ ಎಷ್ಟು ನಮಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಹಾಲನ್ನ ಹಾಕೋಬೇಕು. ಹಾಗೇನಾದರೂ ತುಂಬ ತೆಳುವಾಗುತ್ತೆ ಅಂತಾದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಲಸಿ ಹಾಕಿದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಹಾಗೆ ಇದ್ರ ಜೊತೆಗೇನೆ ಮುಳ್ಳು ಸೌತೆಕಾಯಿದು ಕೊತ್ತಸಳ್ಳಿ ಮಾಡೋಣ ಅಂತ ಹೇಳಿ ಸೊ ಮೊಸರು ಹಾಕಿ ಈ ಥರ ಸಣ್ಣದಾಗಿ ಕೊಚ್ಚಿಕೊಟ್ಟಿದ್ರು. ಇದಕ್ಕೆ ನಾವು
ಕಾಯಿ, ಹಸಿಮೆಣಸು, ಸಾಸಿವೆ ಹಾಗೆ ಸ್ವಲ್ಪ ಶುಂಠಿ, ಉಪ್ಪನ್ನು ಹಾಕಿ ಚಂದ ರುಬ್ಕೋಬೇಕು. ಇದನ್ನ ಅಮ್ಮನ ಮನೆ ಸೈಡ್ ಬೇರೆ ಥರನೇ ಮಾಡ್ತಾರೆ. ಸೊ ಇಲ್ಲಿ ಈ ಥರ ಮಾಡ್ತಾರೆ. ಇದನ್ನ ಮಾಡು ಅಂತ ಹೇಳಿದ್ರು. ಸ್ವಲ್ಪ ಮೊಸರು ಕಡಿಮೆ ಇತ್ತು, ಆದರೂ ಓಕೆ. ತುಂಬ ಸೌತೆಕಾಯಿ ಕೊರೆದಿದ್ರಿಂದ ಒಂದು ಅಡ್ಜಸ್ಟ್ಮೆಂಟಲ್ಲಿ ಮಾಡಿದೆ. ಇದಕ್ಕೆ ಶುಂಠಿ, ಹಸಿಮೆಣಸು, ಉಪ್ಪು, ಸಾಸಿವೆನ ಫಸ್ಟ್ ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾವು ನೀರನ್ನು ಹಾಕಿ, ನೀರು ತುಂಬ ಹಾಕೋಕೆ ಹೋಗ್ಬಾರ್ದು, ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ನಮಗೆ ಕೋಸಳ್ಳಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.